ವೆಲ್ಕಮ್ ಬ್ಯಾಕ್. ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ತಜ್ಞರು ಹಲವಾರು ಶಿಫಾರಸುಗಳನ್ನು ಕೊಡ್ತಾ ಇದ್ದಾರೆ. ಒಮಿಕ್ರಾನ್ಗಾಗಿ ಬೌರಿಂಗ್ ಆಸ್ಪತ್ರೆ ಮೀಸಲಿಟ್ಬಿಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ತಜ್ಞರು. ಈ ಹಿಂದೆ ಕೋವಿಡ್ಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಮೀಸಲಿಟ್ಟಿದ್ರು. ಇದೀಗ ಒಮಿಕ್ರಾನ್ ಹೆಚ್ಚಾದ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ, ಕನಿಷ್ಠ 100 ಹಾಸಿಗೆ ಮೀಸಲಿರಿಸಿ ಅಂತ ಸಲಹೆಯನ್ನ ತಜ್ಞರು ಕೊಟ್ಟಿದ್ದಾರೆ. ಈಗ ಏಕಾಏಕಿ ದಿಢೀರಂತ ಸೋಂಕು ಪತ್ತೆಯಾದ್ರೆ ಚಿಕಿತ್ಸೆಗೆ ಕಷ್ಟ ಆಗ್ಬಿಡುತ್ತೆ. ಈಗಲೇ ಸಿದ್ಧವಾಗಿದ್ರೆ ಸೋಂಕು ಕಾಣಿಸಿದಲ್ಲಿ ಅದನ್ನ ಫೇಸ್ ಮಾಡಬಹುದು ಅಂತ ಈಗ ಸಚಿವ ಸುಧಾಕರ್ಗೆ ಕೋವಿಡ್ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೂಡ ಇವತ್ತು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಹಿಂದೆ ಮೊದಲನೇ ಅಲೆ, ಎರಡನೇ ಅಲೆ ಟೈಮ್ನಲ್ಲೂ ಕೂಡ ಸಾಕಷ್ಟು ಸಲಹೆಗಳನ್ನ ಸರ್ಕಾರಕ್ಕೆ ಅವ್ರು ಕೊಟ್ಟಿದ್ರು. ಅದನ್ನ ಸರ್ಕಾರ ಕನ್ಸಿಡರ್ ಮಾಡಿತ್ತು. ಬಟ್ ಎರಡನೇ ಅಲೆಯಲ್ಲಿ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಿಂದ ಏನೆಲ್ಲ ಅವ್ಯವಸ್ಥೆಗಳಾಯಿತು, ಕಷ್ಟಗಳನ್ನು ಎದುರಿಸಬೇಕಾಯಿತು, ಅದಿನ್ನೂ ಕೂಡ ನಮಗೆ ನೆನಪಿದೆ. ಈಗ ಮೂರನೇ ಅಲೆಯನ್ನ ನಾವು ಫೇಸ್ ಮಾಡಬೇಕು ಅಂತಂದ್ರೆ ಒಂದು ಲಸಿಕೆ ಬಗ್ಗೆ ಗಮನ ಹರಿಸಬೇಕು, ಇನ್ನೊಂದು ಮೊದಲೇ ತಯಾರಿ ಮಾಡ್ಕೊಳ್ಳಿ, ಬೌರಿಂಗ್ ಆಸ್ಪತ್ರೆ ಮೀಸಲಿಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಈಗ ಸಮಸ್ಯೆಗಳು ಬಂದಾಗ ಅದಕ್ಕೆ ಸೊಲ್ಯೂಷನ್ ಹುಡುಕೋದಲ್ಲ, ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಾದ್ಮೇಲೆ ಮೊದಲೇ ಅದಕ್ಕೊಂದಿಷ್ಟು ತಯಾರಿಗಳು ಬೇಕು ಅಂತ ತಜ್ಞರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಇವಾಗ ಒಮಿಕ್ರಾನ್ ನ ಫೇಸ್ ಮಾಡೋದಕ್ಕೆ ಏನೆಲ್ಲ ತಯಾರಿಗಳು ಬೇಕು ಅಂತ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ? ಖಂಡಿತವಾಗ್ಲೂ ಶರ್ಮಿತಾ, ಮೊದಲನೇ ಅಲೆ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಅಗತ್ಯವಾದಂತಹ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಕ್ಕೆ ಮೊದಲನೇ ಅಲೆಯನ್ನ ಸಮರ್ಥವಾಗಿ ಸರ್ಕಾರ ಮಾಡ್ತು. ಈಗ ಎರಡನೇ ಅಲೆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಅಷ್ಟೊಂದು ದೊಡ್ಡ ಅನಾಹುತ ಆಯ್ತು. ಈಗ ಮೂರನೇ ಅಲೆ ಬರ್ತಿರುವಂತ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಒಮಿಕ್ರಾನ್ ಏನ್ ಬರ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಅಗತ್ಯವಾದಂತಹ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಮೊದಲನೇ ಅಲೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ಕೋವಿಡ್ ಆಸ್ಪತ್ರೆಯನ್ನೇ ನಿಗದಿಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಈಗ ಮೂರನೇ ಅಲೆ ಬಂದ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಒಮಿಕ್ರಾನ್ ಏನ್ ಬರ್ತಾ ಇದೆ ಅಂತವರಿಗೆ ಏನು ಬೌರಿಂಗ್ ಆಸ್ಪತ್ರೆಯಲ್ಲಿ ಅದನ್ನ ವ್ಯವಸ್ಥೆ ಮಾಡಬೇಕು. ಸುಮಾರು 100 ಹಾಸಿಗೆಗಳನ್ನ ಈಗಲೇ ನಿಗದಿಯನ್ನ ಮಾಡಬೇಕು. ಈ ಹಿಂದೆ ಕೋವಿಡ್ ಮೊದಲನೇ ಅಲೆ ಬಂದಂತ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನಿಗದಿ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲ ಆಗಿತ್ತು, ಮತ್ತೆ ಯಾವುದೇ ರೀತಿಯಿಂದ ದೊಡ್ಡದಾದಂತಹ ಸಮಸ್ಯೆ ಆಗ್ಲಿಲ್ಲ, ಎಲ್ಲೂ ಕೂಡ ಹರಡಿರ್ಲಿಲ್ಲ. ಅದೇ ರೀತಿಯಾಗಿ ಈಗ ಮುಂಚಿತವಾಗಿ ಇದನ್ನ ಮಾಡಿದ್ರೆ ಇದನ್ನು ಕೂಡ ಒಂದ್ ರೀತಿ ತಡೆಗಟ್ಟಬಹುದು, ಮತ್ತೆ ಎಲ್ಲೂ ಕೂಡ ಅದೇ ರೀತಿಯಾಗಿ ನೋಡ್ಕೊಳ್ಬಹುದು ಅನ್ನೋ ಒಂದು ಸಲಹೆಯನ್ನ ಈಗ ತಜ್ಞರು ಏನು ಆರೋಗ್ಯ ಸಚಿವ ಕೆ ಸುಧಾಕರ್ ಅವರಿಗೆ ಕೊಟ್ಟಿದ್ದಾರೆ. ಸುಧಾಕರ್ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈಗ ಹೇಳಿರುವಂತದ್ದು. ಶರ್ಮಿತಾ, ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ, ಈಗ ಮೂರನೇ ಅಲೆ ಬರೋಕ್ಕೂ ಮುಂಚಿತವಾಗಿ ಇನ್ನೂ ಕೂಡ ರಾಜ್ಯದಲ್ಲಿ ಈ ಒಮಿಕ್ರಾನ್ ಅನ್ನುವಂತ ಒಂದು ಹೊಸ ಏನೇ ವೈರಸ್ ಇದೆ ಅದು ಎಲ್ಲೂ ಕೂಡ ಕಂಡು ಬಂದಿಲ್ಲ. ಆದ್ರೆ ಅಗತ್ಯವಾದಂತ ಮುಂಚಿತವಾಗಿನೇ ಪೂರ್ವ ತಯಾರಿಗೆ ಮುಂಚಿತವಾಗಿ ಈಗಾಗಲೇ ಕೈಗೊಂಡಿರುವಂತದ್ದು. ಅದಕ್ಕೆ ತಯಾರಿಯಾಗಿ ಈಗ ಸರ್ಕಾರಕ್ಕೆ ತಜ್ಞರು ಶಿಫಾರಸನ್ನ ಮಾಡಿದ್ದಾರೆ. ಇವತ್ತು ಸಂಜೆ ಒಳಗಡೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಅಧಿಕೃತವಾಗಿ ಈ ಒಂದು ಆಸ್ಪತ್ರೆಯನ್ನು ನಿಗದಿ ಮಾಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನವನ್ನ ಮಾಡಲಿದೆ. ಶರ್ಮಿತಾ, ಈ ಶಿಫಾರಸಿನ ಜೊತೆಗೆ ಕೃಷ್ಣ, ಜನರು ಈಗ ನಿರೀಕ್ಷೆ ಮಾಡ್ತಿರೋದು ಈಗ ನಾವು ಏನೆಲ್ಲ ಫಾಲೋ ಮಾಡಬೇಕು ಅಂತ. ಈಗ ಮಾಸ್ಕ್ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅದನ್ನ ಕೆಲವರು ಈಗ ಫಾಲೋ ಮಾಡ್ತಿಲ್ಲ, ಕೊರೋನಾ ಹೋಗೇ ಬಿಟ್ಟಿದೆ ಅಂತ ಬಿಹೇವ್ ಮಾಡ್ತಿದ್ದಾರೆ. ಸೊ ಈ ಟೈಮ್ನಲ್ಲಿ ಒಂದಿಷ್ಟು ಕಠಿಣ ರೂಲ್ಸ್ ಜಾರಿಗೆ ತರಲೇಬೇಕಾಗುತ್ತೆ. ಹಾಗಾಗಿ ತಜ್ಞರು ಇದ್ರ ಬಗ್ಗೆ ಏನಾದರೂ ಶಿಫಾರಸ್ ಮಾಡಿರೋದ್ರ ಬಗ್ಗೆ ಮತ್ತೆ ಗೈಡ್ಲೈನ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್? ಖಂಡಿತವಾಗ್ಲೂ ಶರ್ಮಿತಾ, ಈಗ ಸದ್ಯಕ್ಕಂತೂ ಈಗ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಒಂದಷ್ಟು ಸಲಹೆಗಳನ್ನು ಕೂಡ ತಜ್ಞರು ಈಗಾಗಲೇ ಸುಧಾಕರ್ ಅವರಿಗೆ ಕೊಟ್ಟಿದ್ದಾರೆ, ನೀವ್ ಹೇಳ್ದಂಗೆ. ಯಾಕಂದ್ರೆ ಅಗತ್ಯವಾದಂತಹ ಒಂದು ಕಠಿಣವಾದಂತಹ ರೂಲ್ಸ್ ಗಳನ್ನ ಜಾರಿ ಮಾಡಿದ್ರೆ ಮಾತ್ರ ಈ ಒಂದು ಕೋವಿಡ್ ನಿಯಂತ್ರಣವನ್ನ ಮಾಡಬಹುದು. ಈಗಾಗಲೇ ಸರ್ಕಾರ ಎಲ್ಲಾ ನಿಯಮಗಳನ್ನು ಕೂಡ ಈಗಾಗಲೇ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಸಡಿಲಿಕೆ ಮಾಡ್ಕೊಟ್ಟಿರುವಂತದ್ದು. ಇಲ್ಲೊಂದ್ ಕಡೆ ಜನರು ಕೂಡ ಒಂದ್ ರೀತಿ ಸರ್ಕಾರದ ಇಲ್ಲೊಂದ್ ಕಡೆ ಕೋವಿಡ್ ಹೊರಟೋಯ್ತು ಅನ್ನೋ ಒಂದು ಅಭಿಪ್ರಾಯದಲ್ಲಿದ್ದಾರೆ. ಆದ್ರೆ ಈಗ ಏನು ಹೊಸ ತಳಿ ಪತ್ತೆ ಆಗಿದೆ, ಇದು ಬಹಳಷ್ಟು ಅತಿ ವೇಗವಾಗಿ ಹರಡೋದ್ರಿಂದಾಗಿ ಇಲ್ಲೊಂದ್ ಕಡೆ ಸರ್ಕಾರ ಕೂಡ ಅಗತ್ಯವಾದಂತಹ ಮುಂಜಾಗ್ರತವನ್ನ ಕೈಗೊಳ್ಳಲಾಗಿರುವಂತದ್ದು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಧಿಕೃತವಾಗಿ ಇವತ್ತು ಸಂಜೆ ಒಳಗಡೆ ಒಂದಷ್ಟು ಹೊಸ ರೂಲ್ಸ್ ಗಳು ಜಾರಿಯಾಗುವಂತ ಸಾಧ್ಯತೆ ಕೂಡ ಇದೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.